ಲವ್ ಜಿಹಾದ್ಗೆ ನನ್ನ ಮಗಳು ಬಲಿಯಾಗಿದ್ದು ನೇಹಾ ಹಿರೇಮಠ್ ಹತ್ಯೆ ಪ್ರಕರಣ ಅಂತ ಅದು ನ್ಯಾಯಾಲಯದಲ್ಲಿ ನಡೀತಾ ಇದೆ. ಇನ್ನು ಇದರ ಬಗ್ಗೆ ತ್ವರಿತವಾಗಿ ನ್ಯಾಯಾಲಯದ ಮೂಲಕ ವಿಚಾರಣೆ ನಡೆಸಿ ನ್ಯಾಯ ಕೊಡಿಸುತ್ತೇವೆ ಅಂತ ರಾಜಕಾರಣಿಗಳು ಭರವಸೆಯನ್ನು ಕೊಟ್ಟಿದ್ರು. ಆದರೆ ಇಲ್ಲಿಯವರೆಗೆ ಯಾವುದೇ ಕೂಡ ಆಗಿಲ್ಲ ಅಂತ ಹೇಳಿ ನೇಹಾ ಹಿರೇಮಠ್ ತಂದೆ ನಿರಂಜನ್ ಹಿರೇಮಠ್ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಕರಣವನ್ನು ಸಿಬಿಐ ಅಥವಾ ಎನ್ಐಎಗೆ ವಹಿಸುವಂತೆ ಆಗ್ರಹ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ವಿಚಾರವಾಗಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಶ್ರೀರಾಮ ಸೇನೆ ಮುಖ್ಯಸ್ಥ ಆಗಿರುವಂತಹ ಪ್ರಮೋದ್ ಮುತಾಲಿಕ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಲವ್ ಜಿಹಾದ್ಗೆ ಹೆಣ್ಣುಮಕ್ಕಳು ಬಲಿಯಾಗಬಾರದು. ಲವ್ ಜಿಹಾದ್ಗೆ ಹೆಲ್ಪ್ಲೈನ್ ಅನ್ನು ಕೂಡ ನಾವು ತೆರೆಯಲಾಗಿದ್ದು, ಹೆಲ್ಪ್ಲೈನ್ಗೆ ಸಾಕಷ್ಟು ಕರೆಗಳು ಬರ್ತಾ ಇವೆ. ನಮ್ಮ ಟೀಮ್ ಬಹುತೇಕವಾಗಿ ಕೇಸ್ಗಳನ್ನು ಬಗೆಹರಿಸ್ತಾ ಇದ್ದಾರೆ ಅಂತ ಮುತಾಲಿಕ್ ಮಾತನಾಡಿದ್ದಾರೆ. ಅನಾಹುತ ಆಗುವಂತಹದ್ದು ಅಂತಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಕೇಸ್ ನಡೀತಾ ಇದೆ, ಚಾಲ್ತಿಯಲ್ಲಿದೆ. 5 ರಾಜ್ಯಗಳಲ್ಲಿ ಒರಿಸ್ಸಾ, ಹರಿಯಾಣ, ಜಾರ್ಖಂಡ್, ಬಿಹಾರ್ ಮತ್ತು ಬಂಗಾಲ್ 75,000 ಮಕ್ಕಳುಗಳು ಕಾಣೆಯಾಗಿದ್ದಾರೆ. ಬಡ ಮಕ್ಕಳು, ಸರ್ಕಾರಿ ಸ್ಕೂಲ್ನಲ್ಲಿ ಓದುವಂಥವ್ರು, ಬೇರೆ ಬೇರೆ ಆಟ ಆಡ್ಕೊಂಡು ಹೋಗುವಂತವ್ರು, ಇಂಥವ್ರು 75,000 ಮಕ್ಕಳು ಕಾಣೆಯಾಗಿದ್ದಾರೆ. ಇದು ಎಲ್ಲಿದ್ದಾರೆ ಅಂತ ಹೇಳಿ ತನಿಖೆ ಮಾಡಿದಂತ ಸುಪ್ರೀಂ ಕೋರ್ಟ್ ತನಿಖೆಗೆ ಯೋಚಿಸಿದಾಗ ಎಲ್ಲರೂ ಕೂಡ ಮದರ್ಸಾದಲ್ಲಿದ್ದಾರೆ. ಮದರ್ಸಾದಲ್ಲಿ ಕಾಣೆಯಾದಂತ ಮಕ್ಕಳು ಇವತ್ತು ಮದರ್ಸಾದ ಒಳಗಡೆಗೆ ಅವರಿಗೆ ಸುನ್ನತ್ ಮಾಡಿದ್ದಾರೆ, ಹೆಸರು ಬದಲಾಯಿಸಿದ್ದಾರೆ, ಮತಾಂತರ ಮಾಡಿದ್ದಾರೆ. ಸೊ ವ್ಯವಸ್ಥಿತವಾದಂತ ದೊಡ್ಡ ಜಾಲ ಮದರ್ಸಾ ಒಂದು ದೊಡ್ಡ ಸೆಂಟರ್ ಆಗಿದೆ ಅಂತ ಅನ್ನೋದು ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಚಾಲ್ತಿಯಲ್ಲಿದೆ. ತನಿಖೆಯ ಮೂಲಕ ಗೊತ್ತಾಗಿದೆ. ಅಶ್ವಿನ್ ಉಪಾಧ್ಯಾಯ ಅಂತನ್ನುವಂತ ಅಡ್ವೊಕೇಟ್ ಅದನ್ನ ನಡೆಸ್ತಾ ಇದ್ದಾರೆ. ಅವರೇ ಈ ಹೇಳಿದ್ದಂತ ಈ ಸಂಬಂಧ 75,000 ಬರೀ 5 ರಾಜ್ಯದ್ದು, 5 ರಾಜ್ಯದಲ್ಲಿ 75,000 ಮಕ್ಕಳ ಕಾಣೆ ಮದರ್ಸಾದಲ್ಲಿದ್ದಾರೆ. 13,000 ಯುವತಿಯರದು ಈ ಕೇಸ್ಗಳ ದಾಖಲೆ ಆಗಿದೆ. ಇವುಗಳಲ್ಲಿ 2,51,430 ಅಪ್ರಾಪ್ತ ಬಾಲಕಿಯರಿದ್ದಾರೆ. ಅಂದ್ರೆ ಈ 13,13,000ದಲ್ಲಿ 2,51,430 ಕೇಸುಗಳು ಅಪ್ರಾಪ್ತ ಇದ್ದಾವೆ. ಸೊ ಈಗ ಇದರಲ್ಲಿ ಮುಸ್ಲಿಂ ಹೆಸರು ಹೇಳಲ್ಲ, ಹೆಸರು ಹೇಳದೆ ಹಿಂದೂ ಹುಡುಗಿಯರನ್ನ ಫಸಾಯಿಸುವಂತ ವ್ಯವಸ್ಥಿತವಾದ ಸಂಚು ಕೇಸುಗಳಾಗಿದ್ದು 62%. ಅಂದ್ರೆ ಇವ್ರ ಪ್ರೀತಿ ಪ್ರೇಮ ಅಲ್ಲ ಅನ್ನೋದು ಇಲ್ಲೇ ಗೊತ್ತಾಗತ್ತೆ. ನೀವು ಹೆಸರಾಗಿ ಬದಲಾಯಿಸ್ಕೊಳ್ತೀರಿ. ನೇರವಾಗಿ ನಿಮ್ಮ ಪ್ರೀತಿ ಇತ್ತಂದ್ರೆ, ಲವ್ ಇತ್ತಂದ್ರೆ, ಇಷ್ಟ ಇತ್ತಂದ್ರೆ ಪಾರದರ್ಶಕತೆ ಇರ್ಬೇಕಾಗಿತ್ತಲ್ಲ. ಅಬ್ದುಲ್ಲಾ ಅಂತ ಹೇಳಿ, ಅಸೀಫ್ ಅಂತ ಹೇಳಿ, ಲತೀಫ್ ಅಂತ ಹೇಳಿ, ಇಲ್ಲ, ಅವರು ಸಮೀರ್, ರಾಜು, ಬಾಬು ಈ ರೀತಿ ಎರಡೂ ಕಡೆ ಇರುವಂತ ಹೆಸರು, ಹಿಂದೂ ಹೆಸರುಗಳನ್ನು ಹೇಳಿಕೊಂಡು ಮೋಸ ಮಾಡುವಂತದ್ದು 62% ಇವತ್ತು ನಡೀತಾ ಇದೆ. ಇನ್ನು ಮುಸ್ಲಿಂ ಹೆಸರು ಹೇಳಿ 37.9% ಡೈರೆಕ್ಟ್ ಹೆಸರು ಹೇಳ್ಕೊಂಡು ಮಾಡಿದಂತ ಘಟನೆಗಳಿದಾವೆ. ಇನ್ನು ಭಯಾನಕವಾದಂತ ಅಪಾಯಕಾರಿ ವಿಷಯ ಇನ್ನೊಂದು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. 2003ರಿಂದ 2009 7 ವರ್ಷದಲ್ಲಿ 4,335 ಬಾಲಕಿಯರ ನಾಪತ್ತೆ ಕೇಸ್ ಆಗಿದ್ದಾವೆ. ಇದು ರಾಜ್ಯದ್ದು. 2003ರಿಂದ 2009ರಲ್ಲಿ 7 ವರ್ಷದಲ್ಲಿ 4,335 ರಾಜ್ಯದ್ದು. ನಾನು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.